3ರಿಂದ 6 ತಿಂಗಳವರೆಗೂ ಸಮಯ ಕೊಡ್ತೀವಿ. ಆ ಬ್ಯಾಂಕ್ ಇವಾಗ ಅವರೇನು ಯಾರು ವಾರಸುದಾರರು ಇರ್ತಾರೆ, ಸಪೋಸ್ ಗಂಡ ಹೋಗ್ಬಿಟ್ಟ, ಏನೋ ಅನಾಹುತದಲ್ಲಿ ಅಥವಾ ಆಕ್ಸಿಡೆಂಟಲ್ಲಿ ಅಂತಂದಾಗ ಹೆಂಡ್ತಿಗೆ ಏನೋ ಆದಾಯ ಇರಲ್ಲ ಅಂತಂದರೆ, ಏನಮ್ಮ ನೀವೇನಾದ್ರೂ ವ್ಯವಸ್ಥೆ ಮಾಡ್ತೀರಾ, ನೀವೇ ಮಾರ್ಕೊತೀರಾ 3 ತಿಂಗಳು ಅಥವಾ 6 ತಿಂಗಳಲ್ಲಿ, ಇಲ್ಲ ಅಂತಂತಂದರೆ ಬ್ಯಾಂಕ್ಗೆ ಅದನ್ನು ಮಾರಿಬಿಟ್ಟು ನಿಮಗೆ ಬ್ಯಾಂಕ್ಗೆ ಬರಬೇಕಾಗಿರೋಂಥ ಸಾಲಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ನಾವೇ ನಿಮ್ಗೆ ಕೊಡ್ತೀವಿ ಅಂತಂದ್ಬಿಟ್ಟು ಹೇಳ್ಬೋದು. ಇದು ಸಾಧಾರಣವಾಗಿ ಬ್ಯಾಂಕ್ ನಿರ್ಧಾರ ಮಾಡುತ್ತೆ. ಆದರೆ ಒಂಥರ ಕರುಣೆ ದೃಷ್ಟಿಯಿಂದ, ಮಾನವೀಯತೆಯ ದೃಷ್ಟಿಯಿಂದ ಆ 3 ತಿಂಗಳು 6 ತಿಂಗಳನ್ನ 1 ವರ್ಷ 2 ವರ್ಷಕ್ಕೆ ಸೇರಿಸ್ಕೋಬೋದು. ಅಕಸ್ಮಾತಾಗಿ ಅವ್ರಿಗೆ ಆದಾಯ ಇದ್ದು ಇದು ಕೊಡೋಕ್ಕಾಗಲ್ಲ ಅಂತಂತಂದರೆ ಆ ಅವಧಿನ ಹೆಚ್ಚು ಮಾಡಿಕೊಂಡು ಅವ್ರಿಗೆ ಬರೋ ಒಂದು ಮಾಸಿಕ ಕಂತುಗಳಲ್ಲಿ EMIನ ಕಡಿಮೆ ಮಾಡೋಕ್ಕೆ ಚಾನ್ಸಸ್ಸು ಇರುತ್ತೆ. ಇದು ಹೌಸಿಂಗ್ ಲೋನ್ ಜನರಲಿ ಇನ್ಕೇಪಬಲ್ ಆಫ್ ರೀಪೇಮೆಂಟ್ ಅನ್ನೋದು ಪ್ರಶ್ನೆ ಬಂದಾಗ ಈ ಸಮಸ್ಯೆ ಉಲ್ಬಣಗೊಳ್ಳುತ್ತೆ. ಇಲ್ಲ, ನಾವು ಸ್ಯಾಲ್ರಿ ಅಟ್ಯಾಚ್ಮೆಂಟ್ ತೊಗೊಂಬಂದ್ಬಿಡ್ತೀವಿ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗೆ. ಬಿಸ್ನೆಸ್ ಮೆನ್ಗಾದರೆ ಆತಂದೇನು ಅಸೆಟ್ಸ್ ಇರುತ್ತೆ, ವ್ಯಾಪಾರದ್ದು ಅಥವಾ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ಗೆ ತಿಳಿಸ್ತೀವಿ, ಸೇಲ್ಸ್ ಟ್ಯಾಕ್ಸ್ ಅಥಾರಿಟೀಸ್ಗೆ ತಿಳಿಸ್ತೀವಿ, ಅವ್ರ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆ ತಿಳಿಸ್ತೀವಿ, ಈಸ್ ಗೋಯಿಂಗ್ ಟು ಬಿ ಡಿಫಾಲ್ಟರ್, ಹೆನ್ಸ್ಫೋರ್ತ್ ಡೋಂಟ್ ಡೀಲ್ ವಿತ್ ಹಿಮ್ ಅಂತ. ಆ ಭಯದಿಂದ ಅವರು ವಾಪಸ್ ಕೊಡ್ತಾರೆ. ಅಕಸ್ಮಾತ್ ಅದೂ ಆಗಿಲ್ಲ ಅಂತಂತಂದರೆ ಸರ್ಫೇಸಿ ಆ್ಯಕ್ಟ್ ಅಂತ ಒಂದಿದೆ. ಸಾಕಷ್ಟು ಸಮಯ ಅವ್ರಿಗೆ ಕೊಟ್ಟು ಬಿಟ್ಟು ನೋಟಿಸೆಲ್ಲ ಸರ್ವ್ ಮಾಡಿ ಕೋರ್ಟಿಂದಲೂ ಹೋಗಿ ಆವಾಗಲೂ ಅವ್ರು ಕಟ್ಟಿಲ್ಲ ಅಂತಂದರೆ ಸರ್ಫೇಸಿ ಆ್ಯಕ್ಟ್ ಅಂತಂದರೆ ಯಾರು ಅದನ್ನು ಅದನ್ನು ಕ್ವಶನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೋರ್ಟಿಂದ ಆರ್ಡ್ರ್ ತೊಗೊಂಬಂದು ಯಾವಾಗ ಬೇಕಂದರೆ ಆವಾಗ ಹರಾಜು ಹಾಕ್ಬೋದು